ದೇಹದಲ್ಲಿ ಕಿಡ್ನಿಗಳು ಅಥವಾ ಮೂತ್ರಪಿಂಡಗಳು ಇನ್ನಿತರ ಪ್ರಮುಖ ಅಂಗಾಂಗಗಳ ಸಾಲಿಗೆ ಸೇರುತ್ತವೆ. ಇವುಗಳು ನಮ್ಮ ದೇಹದಿಂದ ವಿಷಕಾರಿ ಅಂಶಗಳನ್ನ ತೆಗೆದು ಹೊರಹಾಕುವ ಕೆಲಸವನ್ನ ಮಾಡುವಲ್ಲಿ ನಿರತವಾಗಿರುತ್ತವೆ. ಆದರೆ ಒಂದು ವೇಳೆ ಕಿಡ್ನಿಗಳು ಸರಿಯಾಗಿ ಕಾರ್ಯನಿರ್ವಹಣೆ ಮಾಡದೆ ಹೋದರೆ ವಿಷಕಾರಿ ಅಂಶಗಳ ಅಥವಾ ತ್ಯಾಜ್ಯಗಳ ಪ್ರಮಾಣ ನಮ್ಮ ದೇಹದಲ್ಲಿ ಅತಿ ಹೆಚ್ಚಾಗಿ ಹೋಗುತ್ತದೆ. ಹೀಗಾಗಿ ಕಿಡ್ನಿಗಳ ಆರೋಗ್ಯದ ಸಲುವಾಗಿ ಅವುಗಳ ಆರೈಕೆ ಬಹಳ ಮುಖ್ಯವಾಗಿರುತ್ತದೆ. ನಿಮ್ಮ ಆಹಾರ ಪದ್ಧತಿಯಲ್ಲಿ ಕೊಂಚ ಬದಲಾವಣೆ ಮಾಡಿಕೊಂಡರೆ ಆರೋಗ್ಯಕರ ಕಿಡ್ನಿಗಳ ಕಾರ್ಯವಿಧಾನವನ್ನ ನಿಮ್ಮದಾಗಿಸಿಕೊಳ್ಳಬಹುದು. ಹಾಗಾದ್ರೆ ತಜ್ಞರು ಹೇಳುವ ಪ್ರಕಾರ ನುಗ್ಗೆಕಾಯಿ ನಿಮಗೆ ಈ ನಿಟ್ಟಿನಲ್ಲಿ ಹೇಗೆ ಸಹಾಯಕವಾಗಲಿದೆ ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರುವ ಜನರಲ್ಲಿ ಬ್ಲಡ್ ಶುಗರ್ ಲೆವೆಲ್ ಹೆಚ್ಚಾಗಿರುತ್ತದೆ. ಇದು ಕಿಡ್ನಿಗಳಲ್ಲಿ ಇರುವಂತಹ ಸಣ್ಣ ರಕ್ತನಾಳಗಳನ್ನ ಹಾನಿ ಮಾಡುತ್ತದೆ. ಆದರೆ ಆಗಾಗ ನುಗ್ಗೆಕಾಯಿ ತಿನ್ನುವುದರಿಂದ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ಆಗುತ್ತದೆ. ಇದು ಕಿಡ್ನಿಗಳಿಗೆ ತುಂಬಾ ಪ್ರಯೋಜನಕಾರಿ. ಇನ್ನು ನಾವು ಮೊದಲೇ ಹೇಳಿದ ಹಾಗೆ ನಮ್ಮ ದೇಹದಲ್ಲಿ ವಿಷಕಾರಿ ಅಂಶಗಳನ್ನ ತೆಗೆದುಹಾಕುವ ಕೆಲಸವನ್ನ ಕಿಡ್ನಿಗಳು ಮಾಡುತ್ತವೆ. ಆದರೆ ನುಗ್ಗೆಕಾಯಿ ತಿನ್ನುವುದರಿಂದ ರಕ್ತದಲ್ಲಿನ ವಿಷಕಾರಿ ತ್ಯಾಜ್ಯಗಳ ಪ್ರಮಾಣವನ್ನ ತೆಗೆದು ಹಾಕುವುದರ ಜೊತೆಗೆ ನಮ್ಮ ದೇಹಕ್ಕೆ ಆಂಟಿಬಯೋಟಿಕ್ ಲಕ್ಷಣಗಳು ಸಿಗುತ್ತವೆ. ಬೇಕೆಂದರೆ ನುಗ್ಗೆಕಾಯಿ ಜ್ಯೂಸ್ ಮಾಡಿ ಕುಡಿಯುವುದು ಕೂಡ ತುಂಬಾ ಒಳ್ಳೆಯದು. ಇದು ರಕ್ತವನ್ನ ಶುದ್ಧೀಕರಣ ಮಾಡುತ್ತದೆ ಮತ್ತು ರಕ್ತನಾಳಗಳಲ್ಲಿ ಸರಾಗವಾದ ರಕ್ತ ಸಂಚಾರ ಉಂಟಾಗುವಂತೆ ಮಾಡುವುದರಿಂದ ದೇಹದ ಇತರ ಅಂಗಾಂಗಗಳು ಅಚ್ಚುಕಟ್ಟಾಗಿ ಕೆಲಸ ಮಾಡುತ್ತವೆ. ಇನ್ನು ಮೂಳೆಗಳ ಸಮಸ್ಯೆ ಇರುವವರಿಗೆ ಕಿಡ್ನಿ ತೊಂದರೆ ಬೇಗನೆ ಬರುತ್ತದೆ ಎಂದು ಹೇಳ್ತಾರೆ. ಏಕೆಂದರೆ ಮೂಳೆಗಳ ದುರ್ಬಲತೆ ಕಿಡ್ನಿಗಳಲ್ಲಿನ ರಕ್ತನಾಳಗಳ ಭಾಗದಲ್ಲಿ ಹರಿಯುವ ರಕ್ತ ವಿಷಕಾರಿ ತ್ಯಾಜ್ಯಗಳ ಜೊತೆ ಮಿಕ್ಸ್ ಆಗುವಂತೆ ಮಾಡುತ್ತದೆ. ಇದರಿಂದ ಕಿಡ್ನಿಗಳಿಗೆ ಸಂಪರ್ಕಿಸುವ ರಕ್ತನಾಳಗಳಲ್ಲಿ ಕ್ಯಾಲ್ಸಿಯಂ ಶೇಖರಣೆಯಾಗುತ್ತದೆ. ಹೆಚ್ಚಿನ ಪ್ರಮಾಣದ ಕ್ಯಾಲ್ಸಿಯಂ ಮತ್ತು ಕಬ್ಬಿಣದ ಅಂಶಗಳು ಮತ್ತು ಇನ್ನಿತರ ವಿಟಮಿನ್ ಅಂಶಗಳು ನುಗ್ಗೆಕಾಯಿಯಲ್ಲಿ ಹೇರಳವಾಗಿ ಕಂಡುಬರುವುದರಿಂದ ಮೂಳೆ ದೌರ್ಬಲ್ಯ ದೂರವಾಗುತ್ತದೆ. ಅದರಲ್ಲೂ ನಿಯಮಿತವಾಗಿ ಆಗಾಗ ನುಗ್ಗೆಕಾಯಿ ತಿನ್ನುತ್ತಿದ್ದರೆ ಮೂಳೆಗಳ ಆರೋಗ್ಯ ಅಭಿವೃದ್ಧಿಯಾಗುತ್ತದೆ. ಇನ್ನು ನಿಮ್ಮ ದೇಹದಲ್ಲಿ ಜೀರ್ಣಶಕ್ತಿ ಹೆಚ್ಚಾದಂತೆ ನೀವು ಸೇವಿಸುವ ಆಹಾರದಲ್ಲಿ ಸಿಗುವ ಬಹುತೇಕ ಪೌಷ್ಟಿಕಾಂಶಗಳು ನಿಮ್ಮ ದೇಹ ತಲುಪುತ್ತವೆ. ಹೀಗಾಗಿ ಕಿಡ್ನಿಗಳ ಆರೋಗ್ಯ ಕಾಪಾಡಲು ದೇಹದ ಜೀರ್ಣಶಕ್ತಿ ಅಭಿವೃದ್ಧಿಪಡಿಸಲು ಕಾರಣವಾಗುವ ನುಗ್ಗೆಕಾಯಿಯನ್ನ ಆಗಾಗ ಸೇವಿಸುವುದು ಒಳ್ಳೆಯದು. ನುಗ್ಗೆ ಸೊಪ್ಪು ಕೂಡ ಒಳ್ಳೆಯದು ಎಂದು ತಿಳಿದವರು ಹೇಳುತ್ತಾರೆ. ಇನ್ನು ವಿಟಮಿನ್ ಬಿ ಕಾಂಪ್ಲೆಕ್ಸ್, ಫೋಲಿಕ್ ಆಮ್ಲ, ನಯಾಸಿನ್ ಇನ್ನಿತರ ಸಾಕಷ್ಟು ಪ್ರಮಾಣದ ಅಂಶಗಳು ನಮ್ಮ ದೇಹದ ಜೀರ್ಣಶಕ್ತಿ ಹೆಚ್ಚಿಸುವಲ್ಲಿ ಕೆಲಸ ಮಾಡುತ್ತವೆ. ಸಂಕೀರ್ಣ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಹಾಗೂ ಕೊಬ್ಬಿನ ಅಂಶಗಳನ್ನ ಸುಲಭ ರೂಪಕ್ಕೆ ತರುವ ಕೆಲಸವನ್ನ ಇವುಗಳು ಮಾಡುತ್ತವೆ. ಇದರಿಂದ ನಮ್ಮ ದೇಹದಲ್ಲಿ ಜೀರ್ಣಶಕ್ತಿ ಸರಾಗವಾಗಿ ನಡೆಯುತ್ತದೆ. ಕೆಲವರಿಗೆ ಮೂತ್ರ ವಿಸರ್ಜನೆಯ ಸಂದರ್ಭದಲ್ಲಿ ವಿಪರೀತ ನೋವು ಹಾಗೂ ಉರಿ ಉಂಟಾಗಲು ಪ್ರಾರಂಭವಾಗುತ್ತದೆ. ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ಡಿಸ್ರಿಯಾ ಸಮಸ್ಯೆ ಎಂದು ಕರೆಯಲಾಗುತ್ತದೆ. ಇನ್ನು ಪುರುಷರಿಗಿಂತ ಮಹಿಳೆಯರಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತದೆ. ಈ ಕಾಯಿಲೆಯು ಕಂಡುಬರಲು ಪ್ರಮುಖ ಕಾರಣಗಳ ಬಗ್ಗೆ ಹೇಳುವುದಾದರೆ ಸರಿಯಾಗಿ ನೀರು ಕುಡಿಯದೇ ಇರುವುದು, ಅತಿಯಾಗಿ ಹುಳಿ ಹಾಗೂ ಮಸಾಲೆಯುಕ್ತ ಪದಾರ್ಥಗಳ ಸೇವನೆ, ಕೆಫಿನ್ ಹಾಗೂ ಕಾರ್ಬೋನೇಟೆಡ್ ಪಾನೀಯಗಳನ್ನ ಅತಿಯಾಗಿ ಸೇವನೆ ಮಾಡುವುದರಿಂದಲೂ ಕೂಡ ಈ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ. ಇನ್ನು ಈ ಸಮಸ್ಯೆಯ ರೋಗ ಲಕ್ಷಣಗಳ ಬಗ್ಗೆ ನೋಡುವುದಾದರೆ ಮೂತ್ರ ವಿಸರ್ಜನೆಯ ವೇಳೆ ಉರಿಯುವುದು, ಮೂತ್ರ ವಿಸರ್ಜನೆಗೆ ಅವಸರ ಹಾಗೂ ಜನನಾಂಗದ ಭಾಗದಲ್ಲಿ ತುರಿಕೆ, ದದ್ದು ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ. ತನ್ನಲ್ಲಿ ಅಧಿಕ ಪ್ರಮಾಣದಲ್ಲಿ ನೀರಿನಾಂಶವನ್ನ ಒಳಗೊಂಡಿರುವ ಸೋರೆಕಾಯಿಯಲ್ಲಿ ಹಲವಾರು ಬಗೆಯ ಪೌಷ್ಟಿಕ ಸತ್ವಗಳು ಕಂಡುಬರುವುದರಿಂದ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಅದರಲ್ಲೂ ಈ ತರಕಾರಿಯಿಂದ ರೆಡಿ ಮಾಡಿದ ಜ್ಯೂಸ್ ಕುಡಿಯುವುದರಿಂದ ಉರಿಮೂತ್ರ ಸಮಸ್ಯೆಗೆ ಅತ್ಯುತ್ತಮ ಪರಿಹಾರ ಎಂದು ತಿಳಿದು ಬಂದಿದೆ. ಇನ್ನು
ಪ್ರಮುಖವಾಗಿ ಈ ತರಕಾರಿಯಲ್ಲಿ ಇರುವಂತಹ ಮೂತ್ರವರ್ಧಕ ಗುಣವು ಮೂತ್ರಕೋಶದಲ್ಲಿ ಕಂಡುಬರುವ ಸೋಂಕನ್ನು ತಡೆಯುವುದು ಮತ್ತು ಅದನ್ನು ಶಮನ ಮಾಡುವುದು. ಹೀಗಾಗಿ ಉರಿ ಮೂತ್ರದ ಸಮಸ್ಯೆಯಿಂದ ಬಳಲುತ್ತಿರುವವರು ಪ್ರತಿದಿನ ಸೋರೆಕಾಯಿ ಬಳಸಿ ಮಾಡಿದ ಜ್ಯೂಸನ್ನ ಕುಡಿಯುವುದರಿಂದ ದೇಹದ ಮೇಲೆ ತಂಪಿನ ಪ್ರಭಾವ ಉಂಟಾಗಿ ಉರಿ ಮೂತ್ರದ ಸಮಸ್ಯೆ ಪರಿಹಾರವಾಗುತ್ತದೆ. ಇನ್ನು ಸೋರೆಕಾಯಿ ಜ್ಯೂಸ್ ರೆಡಿ ಮಾಡುವ ವಿಧಾನವೆಂದರೆ, ಮೊದಲಿಗೆ ಒಂದು ಮಧ್ಯಮ ಗಾತ್ರದ ಸೋರೆಕಾಯಿಯನ್ನು ಚೆನ್ನಾಗಿ ತೊಳೆದು ಮೇಲ್ಭಾಗದ ಸಿಪ್ಪೆಯನ್ನ ಸುಲಿದುಕೊಳ್ಳಿ. ಆ ಬಳಿಕ ಇದನ್ನು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಕತ್ತರಿಸಿಕೊಂಡು ಮಿಕ್ಸಿಯ ಜಾರ್ಗೆ ಹಾಕಿ 1 ಲೋಟ ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಬೆರೆಸಿ ಚೆನ್ನಾಗಿ ರುಬ್ಬಿ ಜ್ಯೂಸ್ ರೀತಿ ಮಾಡಿಕೊಳ್ಳಿ. ಇನ್ನು ರುಚಿಗೆ 1 ಚಮಚದಷ್ಟು ನಿಂಬೆ ರಸವನ್ನು ಈ ಜ್ಯೂಸ್ಗೆ ಬೆರೆಸಿ ಬೆಳಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಈ ಜ್ಯೂಸನ್ನ ಕುಡಿಯುವುದರಿಂದ ಮೂತ್ರನಾಳದ ಸೋಂಕು ದಿನ ಹೋದ ಹಾಗೆ ಕಡಿಮೆಯಾಗುತ್ತಾ ಬರುತ್ತದೆ. ಇನ್ನಷ್ಟು ಕೆಲವು ಸಲಹೆಗಳೆಂದರೆ, ಸರಿಯಾಗಿ ನೀರು ಕುಡಿಯುವ ಅಭ್ಯಾಸ ಮಾಡಿಕೊಳ್ಳಬೇಕು. ದಿನಕ್ಕೆ ಸರಾಸರಿ 2 ರಿಂದ 3 ಲೀಟರ್ ನೀರು ಕುಡಿದರೆ ಬಹಳ ಒಳ್ಳೆಯದು. ಸಾಧ್ಯವಾದರೆ ದಿನಕ್ಕೊಮ್ಮೆ 1 ಎಳೆನೀರು ಕುಡಿಯುವ ಅಭ್ಯಾಸ ಮಾಡಿಕೊಂಡರೆ ಇನ್ನೂ ಒಳ್ಳೆಯದು. ಆಹಾರ ಕ್ರಮದಲ್ಲಿ ಸಾಧ್ಯವಾದಷ್ಟು ವಿಟಮಿನ್ ಸಿ ಅಧಿಕವಾಗಿ ಇರುವಂತಹ ಆಹಾರಗಳನ್ನ ಸೇರಿಸಿಕೊಳ್ಳಿ. ಉದಾಹರಣೆಗೆ ಹೇಳುವುದಾದರೆ, ಮುಖ್ಯವಾಗಿ ಕಿತ್ತಳೆ, ನಿಂಬೆ ರಸ, ಪೇರಳೆ, ಸ್ಟ್ರಾಬೆರಿ ಹಣ್ಣು, ತರಕಾರಿಗಳಾದ ಬ್ರೋಕೊಲಿ, ಕೇಲ್, ದೊಣ್ಣೆ ಮೆಣಸನ್ನ ಹೆಚ್ಚಾಗಿ ಸೇವನೆ ಮಾಡುವ ಅಭ್ಯಾಸ ಮಾಡಿಕೊಳ್ಳಿ. ಜೊತೆಗೆ ಕೆಫಿನ್ ಅಂಶ ಹೆಚ್ಚಿರುವ ಕಾಫಿ, ಬುರುಗು ಬರುವ ಪಾನೀಯಗಳು ಅಂದರೆ ಕಾರ್ಬೋನೇಟೆಡ್ ಪಾನೀಯಗಳು, ಕೃತಕ ಸಿಹಿ, ಚಾಕ್ಲೇಟ್, ಮಸಾಲೆಯುಕ್ತ ಆಹಾರಗಳನ್ನ ಆದಷ್ಟು ಮಿತವಾಗಿ ಸೇವಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.